ಇರಲಿ, ಆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ವೃದ್ಧರು ಇವರೆಲ್ಲ ಕ್ಷೇಮವಾಗಿದ್ದಾರೆ ತಾನೇ? ಉರುಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಖೇಮ. ಗುರುಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಖೇಮ. ದ್ರುಪದನ ವರ ಕುಮಾರಿಯ ಮದುವೆಗಡ ಪಾಂಚಾಲ ನಗರದಲ್ಲಿ ನೆರೆಬುತ್ತಿದೆ ನಾನಾದಿಗಂತದ ಧರಣಿಪತಿಗಳು. ನೆರೆಬುತ್ತಿದೆ ನಾನಾದಿಗಂತದ ಧರಣಿಪತಿಗಳು. ಭೂರಿಯಲಿ ಮಿಗೆ ಭರಿತ ದಕ್ಷಿಣೆ ಮೃಷ್ಟ ಭೋಜನವುಂಟು ನಮಗೆ. ಭೂರಿಯಲಿ ಮಿಗೆ ಭರಿತ ದಕ್ಷಿಣೆ ಮೃಷ್ಟ ಭೋಜನವುಂಟು ನಮಗೆಂದ. ಭೀಷ್ಮರು, ದ್ರೋಣರು, ಕೃಪರು ಎಲ್ಲರೂ ಕ್ಷೇಮವಾಗಿದ್ದಾರಪ್ಪ, ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳಿ ದ್ರುಪದನ ಕುಮಾರಿಗೆ ವಿವಾಹ ಅಂತ ಹೇಳೋಣ. ಧರ್ಮರಾಜ ಕುತೂಹಲದಿಂದ, ಓ ಹಾಗೇನು, ರಾಜಕುಮಾರಿಗೆ ವರ ಯಾರು ಸ್ವಾಮಿ ಅಂತ ಕೇಳ್ತಾನೆ. ಸಾರಬಿದು ನೃಪಕನ್ನಿಕೆಗೆ ವರನಾರು ಲಗ್ನವದೆಂದು ಬಳಿಕಾರಾರು ಬಂದರು ಭೂಪತಿಗಳು ಇದನೆಂದು ಕೇಳಿದಿರಿ. ಭೂರಿಯಲಿ ನಮಗುಂಟೆ ಮೃಷ್ಟಾಹಾರ ದಕ್ಷಿಣೆ. ಭೂರಿಯಲಿ ನಮಗುಂಟೆ ಮೃಷ್ಟಾಹಾರ ದಕ್ಷಿಣೆ. ನಮ್ಮ ಭೀಷ್ಟ ವಿಹಾರ ವಾರ್ತೆಯಿದು ಎಂದು ಧರ್ಮಜ ನುಡಿದ ನಾದ್ವಿಜಗೆ. ಧರ್ಮಜ ನುಡಿದ ಧರ್ಮಜ ನುಡಿದ ಧರ್ಮಜ ನುಡಿದ ಅಂತ ಕವಿ ಬಾರಿಗೂ ಹೇಳ್ತಾ ಇದ್ದಾನೆ. ಧರ್ಮರಾಜನು ಹೀಗೆಲ್ಲ ಮಾತಾಡಬಲ್ಲ ಅಂತ ಕವಿ ನಮಗೆ ತಿಳಿಸ್ತಾ ಇದ್ದಾನೆ. ಇವರುಗಳು, ಈ ಐವರು ಕಪಟ ವೇಷದಲ್ಲಿರೋ ನಕಲಿ ಬ್ರಾಹ್ಮಣರು ಅಂತ ಆ ಯಾತ್ರೆಗೆ ಹೇಗೆ ತಿಳಿಬೇಕು ಪಾಪ. ಯಾರು ವರ ಅಂತ ಕೇಳ್ತೀರಿ ಅಲ್ವೇ ನೀವು? ಅಯ್ಯೋ, ಭೂಮಿಯಲ್ಲಿ, ಪಾತಾಳದಲ್ಲಿ, ಸ್ವರ್ಗದಲ್ಲಿ ಸಹ ಪಾಂಚಾಲನ ಮಗಳು ದ್ರೌಪದಿಗೆ ತಕ್ಕ ವರ ಇಲ್ರಿ, ಇಲ್ರಿ, ತಕ್ಕ ವರ ಇಲ್ಲ ಅಂತಾನೆ. ತನ್ನ ಮಗಳಿಗೆ ತಕ್ಕ ವರ ಅರ್ಜುನನೇ ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದ ದ್ರುಪದ ಭೂಪಾಲ. ಇವಳ ದುರದೃಷ್ಟ, ಪಾಂಡವರು ಬೆಂಕಿಯಲ್ಲಿ ಸಿಕ್ಕಿ ಬೆಂದು ಬೂದಿಯಾದರು. ಈಕೆಗೆಣೆಯ ಕವರನ ನೀ ನರಲೋಕದಲ್ಲಿ ತಾ ಕಾಣೆನು. ಈಕೆಗೆಣೆಯ ಕವರನನು ಈ ನರಲೋಕದಲ್ಲಿ ತಾ ಕಾಣೆನು. ಅರ್ಜುನನೀ ಕುಮಾರಿಯ ರಮಣನೆಂದೇ ಮನದ ಸಂಕಲ್ಪ. ಈಕೆಯ ಪದೆಸೆಯುದಯದಲ್ಲಿ ಕುಂತಿ ಕುಮಾರಕರು ಅನಲ ಮುಖದಲ್ಲಿ ನಾಕದಲ್ಲಿ ನೆಲೆಗೊಂಡರು. ಈಕೆಯ ಪದೆಸೆಯುದಯದಲ್ಲಿ ಕುಂತಿ ಕುಮಾರಕರು ಅನಲ ಮುಖದಲ್ಲಿ ನಾಕದಲ್ಲಿ ನೆಲೆಗೊಂಡರು ಎಂದು ಉಮ್ಮಳಿಸುವನು ದ್ರುಪದ. ಪಾಂಡವರು ಸತ್ತು ಹೋಗಿರೋದು ನಿಜವೇ ಅಥವಾ ಬದುಕಿರಲು ಸಾಧ್ಯವೇ? ದೇವರ ದಯೆಯಿಂದ ಅಕಸ್ಮಾತ್ ಬದುಕಿದ್ದರೆ ಆಹಾ, ನಮ್ಮ ಪುಣ್ಯಕ್ಕೆ ಎಣೆಯಿದೆಯೇ?
ಅಂತೆಲ್ಲ ಊಹಿಸಿ ಆ ದೃಪದ ನಮ್ಮ ದೇಶದ ಅತಿ ಪ್ರತಿಭಾವಂತ ಜೋಯಿಸರನ್ನೆಲ್ಲ ಪ್ರಶ್ನೆ ಕೇಳ್ತಾನೆ. ಎಲ್ಲ ದೇವರಿಗೂ ಹರಕೆ ಹೊರತಾನೆ. ಹಲವರು ಜೋಯಿಸರು ಪಾಂಡವರು ಬದುಕಿದ್ರೂ ಬದುಕಿದ್ದಾರು, ಗ್ರಹಗಳ ಬಲ ನೋಡೋಣ, ಅನುಗ್ರಹ ಇದೆ ಅಂತ ಕಾಣುತ್ತೆ ನಮಗೆ, ಈ ಊಹೆ ನಿಜವಾಗ್ಬಿಡ್ಲಿ ಅಂತ ನಮಗೂ ತೋರ್ತಾ ಇದೆ ಅಂತ ಜೋಯಿಸರು ಹೇಳೋಣ. ದೃಪದನ ಮನಸ್ಸಿನಲ್ಲಿ ಅರ್ಜುನ ಬದುಕಿದ್ರೂ ಸಾಕಪ್ಪ, ನನ್ನ ಮಗಳಿಗೆ ನಾ ಮಾಡಿದ್ದ ಸಂಕಲ್ಪ ನೆರವೇರ ಹಾಗಾಗುತ್ತೆ ಅಂತ ಇದೆ. ಆದರೆ ಎಲ್ಲರ ಹತ್ರ ಹೇಳುವಾಗ ಮಾತ್ರ ರಾಜರು ರಾಜಕುಮಾರರೆಲ್ಲ ಸ್ವಯಂವರಕ್ಕೆ ಬರ್ತಾರೆ, ನನ್ನ ಮಗಳು ತನಗೆ ಯಾರು ಬೇಕೋ ಅವರನ್ನು ಆರಿಸ್ತಾಳೆ ಅಂತ ಹೇಳ್ತಾನೆ. ಎಲ್ಲ ದೇಶಗಳ ರಾಜರುಗಳಿಗೂ ಆಹ್ವಾನವನ್ನು ಕಳಿಸಿದ್ದಾನೆ ದೃಪದ ಮಹಾರಾಜ. ಹೀಗೆ ಅಂತ ಆ ಯಾತ್ರಿಕ ಈ ಪಾಂಡವರಿಗೆ ಹೇಳ್ದ. ಧರ್ಮರಾಜ ಕುತೂಹಲದಿಂದ, ಅಯ್ಯ ವಿಪ್ರೋತ್ತಮ, ದೃಪದನಿಗೆ ಯಾಕೆ ಅರ್ಜುನನಿಗೇ ತನ್ನ ಮಗಳನ್ನು ಕೊಡಬೇಕು ಅಂತ ಆಸೆ ಅಂತ ಕೇಳ್ತಾನೆ. ಆಗ ಯಾತ್ರಿಕ ದೃಪದನಿಗೂ ದ್ರೋಣಾಚಾರ್ಯರಿಗೂ ನಡುವೆ ಮನಸ್ತಾಪ ಬಂದದ್ದು. ತಮ್ಮ ಬಾಲ್ಯದಲ್ಲಿ ವಿದ್ಯೆ ಕಲಿಯುತ್ತಿದ್ದಾಗ ದೃಪದ ದ್ರೋಣರಿಂದ ಉಪಯೋಗ ಪಡೆದದ್ದು, ಕೃತಜ್ಞತೆ ಸೂಚಿಸಿ ತಾನು ರಾಜನಾದ ಮೇಲೆ ಅರ್ಧ ರಾಜ್ಯವನ್ನೇ ತಾನು ದ್ರೋಣಾಚಾರ್ಯರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದು, ಹಲವು ವರ್ಷಗಳಾದ ಮೇಲೆ ದ್ರೋಣರ ಹೆಂಡತಿ ಕೃಪಿ ಒಬ್ಬ ಮಗನಿಗೆ ಜನ್ಮ ಕೊಟ್ಟು ಕಣ್ಣು ಮುಚ್ಚಿದ್ದು, ಮಗ ಅಶ್ವತ್ಥಾಮನೊಂದಿಗೆ ದ್ರೋಣರು ಕಡು ಬಡತನ ಅನುಭವಿಸಿದ್ದು, ಹೊಟ್ಟೆಪಾಡಿಗಾಗಿ ಊರೂರು ಅಲದದ್ದು, ಆಮೇಲೆ ದೃಪದ ರಾಜ ಮಾತು ಕೊಟ್ಟದ್ದು ನೆನಪಾಗಿ ಅವನಲ್ಲಿ ಹೋಗಿ ಕೇಳೋಣ ಅಂತ ಪಾಂಚಾಲ ನಗರದ ರಾಜಧಾನಿಗೆ ಹೋಗಿದ್ದು, ದೃಪದ ಭೇಟಿಯಾಗುವುದಕ್ಕೂ ಕೂಡ ಸಮ್ಮತಿಸದೆ ಅನಂತರ ದ್ರೋಣರು ಒಳಗೆ ನುಗ್ಗಿ ಬಂದು ದೃಪದನ ಹತ್ರ ನೇರ ಮಾತನಾಡಿ ತಮ್ಮ ವಿದ್ಯಾಭ್ಯಾಸ ದಿನಗಳನ್ನು ನೆನಪು ಮಾಡಿದ್ದು, ದ್ರೋಣರು ಮಾತು ಕೊಟ್ಟದ್ದನ್ನ ದೃಪದನಿಗೆ ತಿಳಿಸಿದಾಗ ದೃಪದ, ರಾಜನಿಗೂ ದರಿದ್ರ ಬಡಬ್ರಾಹ್ಮಣನಿಗೂ ಎಲ್ಲಿಯ ಸಂಬಂಧ, ಹೋಗು, ಸೂರಿಗಳಿಗತಿ ಮೂರ್ಖರಿಗೆ ಗಂಭೀರರಿಗೆ ಭಂಡರಿಗೆ ವೇದಾಚಾರ ಸಂಯುಕ್ತರಿಗೆ ಅನಾಚಾರ ಪ್ರಸಕ್ತರಿಗೆ ಧೀರರಿಗೆ ಹಂದೆಗಳಿಗೆ ಎತ್ತನ ಸೇರುವೆಗಳೈ ಭೂಪರಿಗೆ ಬಡಗಾರುವರಿಗೆ ಎತ್ತನದು ಸಖತನವು ಎಂದನಾದ್ರುಪದ ಅಂತ ಬೈದು ಅವಮಾನಪಡಿಸಿದ್ದು. ದ್ರೋಣರು ಅವಮಾನಿತರಾಗಿ ಸಿಟ್ಟಾಗಿ ದೃಪದನನ್ನ ಉದ್ದೇಶಿಸಿ, ಎಲವೋ ನಿನ್ನಾಸ್ಥಾನ ಸಹಿತಿ ಹೊಳಲ ಸುಡುವೆನು, ನಿನ್ನ ಸೀಳಿದು ಬಲಿಯ ಕೊಡುವೆನು ಭೂತಗಣಕ್ಕೆ, ಇದಿರಲ್ಲ ನೀನೆನಗೆ ಕಲಿತ ವಿದ್ಯದ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ, ವಾಮಪಾದದಿ ತಲೆಯ ನೊದೆವೆನು ಮರೆಯದಿರು ನೀನು ಎಂದನಾದ್ರೋಣ ಅಂತ ಪ್ರತಿಜ್ಞೆ ಮಾಡಿ ಹಸ್ತಿನಾಪುರದ ಕಡೆ ಬಂದದ್ದು. ಅರಸು ಮನೆತನದ ಮಕ್ಕಳ ಮೂಲಕ ಭೀಷ್ಮರು ದ್ರೋಣಾಚಾರ್ಯರನ್ನ ಕಂಡು ಅತ್ಯಂತ ಹೆಚ್ಚಿನ ಗೌರವದಿಂದ ಆದರಿಸಿ ಸತ್ಕರಿಸಿ, ತಾವು ನಮ್ಮ ಪಾಂಡುವಿನ ಧೃತರಾಷ್ಟ್ರನ ಮಕ್ಕಳಿಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆಯನ್ನು ಕಲಿಸಬೇಕು, ರಾಜನಾಗಿರಬೇಕಾದರೆ ಏನೇನು ಬೇಕೋ ಅದೆಲ್ಲವನ್ನೂ ಕಲಿಸಬೇಕು ಎಂದು ಕೈಜೋಡಿಸಿ ಪ್ರಾರ್ಥಿಸೋಣ. ದ್ರೋಣರು ಹಾಗೆಯೇ ಆಗಲೆಂದು ಗುರುವಾಗಲು ಒಪ್ಪಿಕೊಂಡರು. ಮೊದಲನೇ ದಿನ ಶಿಷ್ಯರನ್ನೆಲ್ಲ ಕೂರಿಸಿಕೊಂಡು, ನಾನು ನಿಮಗೆ ಸಕಲ ವಿಧ ಶಸ್ತ್ರಾಸ್ತ್ರ ವಿದ್ಯೆಯನ್ನೂ ಕಲಿಸುತ್ತೇನೆ, ಪೂರ್ಣವಾದ ಮೇಲೆ ನನಗಿಷ್ಟವಾದ ಗುರುದಕ್ಷಿಣೆಯನ್ನು ಕೇಳುತ್ತೇನೆ, ನಿಮ್ಮಲ್ಲಿ ಯಾರು ತಂದು ಕೊಡುತ್ತೀರಿ ಅಂತ ದ್ರೋಣರು ಕೇಳಿದಾಗ ಅವರ 106 ಶಿಷ್ಯರ ಪೈಕಿ ಅರ್ಜುನ ಒಬ್ಬನೇ ತತ್ಕ್ಷಣವೇ ಎದ್ದು ನಿಂತು, ನಾನು ತಂದು ಕೊಡುತ್ತೇನೆ ಗುರುಗಳೇ, ನಾನು ತಂದು ಕೊಡುತ್ತೇನೆ ಅಂತ ಹೇಳಿದ. ಆಗ ದ್ರೋಣರಿಗೆ ತುಂಬ ಸಂತೋಷವಾಯಿತು. 1-2 ವರ್ಷದಲ್ಲಿ ವಿದ್ಯೆಯನ್ನು ಕಲಿಸಿ ತಮಗೆ ಬೇಕಾದಂತಹ ಗುರುದಕ್ಷಿಣೆ ಇದು ಅಂತ ಹೇಳಿ ದೃಪದನನ್ನ ರಥಕ್ಕೆ ಕಟ್ಟಿಕೊಂಡು ತರಬೇಕು ಅಂತ ಕೇಳಿದರು. ತಕ್ಷಣವೇ ದುರ್ಯೋಧನ ಹೊರಟ, ಕೈಲಾಗದೆ ಬಂದ. ಅನಂತರ ಅರ್ಜುನ ಹೋಗಿ ದೃಪದನನ್ನ ಹಿಡಿದು ರಥಕ್ಕೆ ಕಟ್ಟಿ ತಂದು ಗುರುವಿಗೆ ಒಪ್ಪಿಸಿದ. ಗುರುವಿಗೂ ಪರಮತೃಪ್ತಿಯಾಯಿತು.
ದ್ರುಪದನೋ ರಾಜಧಾನಿಗೆ ಹಿಂತಿರುಗಿ ಹೋಗಿ ಋಷಿಗಳ ಕಾಲು ಹಿಡಿದು ತಾನು ಒಂದು ಯಜ್ಞ ಮಾಡಬೇಕು. ಯಜ್ಞದ ಉದ್ದೇಶ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಸಮರ್ಥ ಮಗ ಒಬ್ಬ, ವೀರಾಧಿವೀರ ಅರ್ಜುನನನ್ನ ವರಿಸುವಂತಹ ಮಗಳು ಒಬ್ಳು ನನಗೆ ಬೇಕು ಅಂತ ಕೇಳಿಕೊಂಡ. ಅಲ್ಲಿ ಅನೇಕ ಋಷಿಗಳ ಕಾಲು ಹಿಡಿದು ಪ್ರಾರ್ಥಿಸ್ತಾನೆ ದ್ರುಪದ. ಆದರೆ ಯಾಜ ಅನ್ನೋ ಋಷಿ ಒಪ್ಪಿಕೊಂಡು ಯಜ್ಞವನ್ನು ಮಾಡಿಸಿದ. ತತ್ಫಲವಾಗಿ ಯಜ್ಞಕುಂಡದಿಂದ ಇಬ್ಬರು ಹುಟ್ಟಿದರು. ಮೊದಲನೆಯವನು ಗಂಡು, ಎರಡನೆಯದು ಹೆಣ್ಣು. ಮಗನಿಗೆ ದ್ರುಪದ ಧೃಷ್ಟದ್ಯುಮ್ನ ಎಂದು, ಮಗಳಿಗೆ ದ್ರೌಪದಿ ಎಂದು ಹೆಸರಿಟ್ಟ. ಅರ್ಜುನ ತನ್ನನ್ನು ಹಿಡಿದುಕೊಂಡು ಹೋದಾಗ ಅವನ ಪರಾಕ್ರಮಕ್ಕೆ ಮೆಚ್ಚಿ ಇಂತಹ ವೀರನನ್ನು ಮದುವೆಯಾಗುವ ಹೆಣ್ಣು ಮಗಳನ್ನು ತಾ ಪಡೆಯಬೇಕು ಅಂತ ಅವನು ಸಂಕಲ್ಪಿಸಿದ್ದ. ಪಡೆದ ಅಂತ ಹೇಳಿ ಆ ಬ್ರಾಹ್ಮಣ ಈಗ ದ್ರುಪದ ರಾಜ ಪಾಪ ಪಾಂಡವರು ಇನ್ನಿಲ್ಲವಲ್ಲ ಅಂತ ದುಃಖಿಸ್ತಾ ಇದ್ದಾನೆ. ಹೇಗಾದರೂ ಏನಾದರೂ ಆಗಿ ಅವರು ಬದುಕಿಬಿಟ್ಟಿದ್ದರೆ ಅಂತಲೂ ಹಂಬಲಿಸ್ತಾ ಇದ್ದಾನೆ ಅಂತ ಬ್ರಾಹ್ಮಣ ಹೇಳ್ದ. ದೇಶಗಳಿಗೆಲ್ಲ ಆಹ್ವಾನವನ್ನು ಕಳಿಸಿದ್ದಾನೆ. ಎಲ್ಲ ಕಡೆಯಿಂದಲೂ ರಾಜ ಮಹಾರಾಜರುಗಳು ಬರತೊಡಗಿದ್ದಾರೆ. ಅದ್ಧೂರಿಯ ಸಿದ್ಧತೆಗಳು ಆಗುತ್ತಿವೆ, ನಾನಾ ದಿಕ್ಕುಗಳಿಂದ ಬರುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನೆರೆಬುತ್ತಿದೆ ನಾನಾದಿಗಂತದ ಧರಣಿ ಬರು ಕನ್ಯಾರ್ಥಿಗಳು, ಭೂಸುರ ಸಮೂಹದ ಸಾಲು ನೆರೆದು ದಕ್ಷಿಣಾರ್ಥದಲ್ಲಿ. ಬ್ರಾಹ್ಮಣರು ಸಹ ಬಂದು ಸೇರ್ತಾ ಇದ್ದಾರೆ ಅಂತ ಹೇಳಿ ನಿಮಗೂ ಬರೋ ಯೋಚನೆ ಇದೆಯೋ? ಬಂದರೆ ಕನ್ಯೆಯ ಕೈ ಹಿಡಿಯೋ ಮನಸ್ಸು ಇರುತ್ತೋ? ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಪಡೋಣ ಅಂತ ನಿಮಗೂ ಆಗುತ್ತೋ? ಅಥವಾ ಕೈ ತುಂಬಾ ದಕ್ಷಿಣೆ ಸಿಕ್ಕರು ಸಾಕು, ನಮಗೆ ಯಾಕೆ ಆ ಉಸಾಬರಿ ಅಂತ ಬರ್ತೀರೋ ಹಾಗೆ ಅಂತ ಆ ಬ್ರಾಹ್ಮಣ ಕೇಳ್ತಾನೆ. ಎರಡರೊಳು ನಿಮಗೇನು ಕನ್ಯಾವರಣವೋ ಮೇನ್ ದಕ್ಷಿಣಾರ್ಥವೋ? ಎರಡರೊಳು ನಿಮಗೇನು ಕನ್ಯಾವರಣವೋ ಮೇನ್ ದಕ್ಷಿಣಾರ್ಥವೋ? ಬರವು ನಿಮಗುಂತೆಯನುತ ದ್ವಿಜನಿವರ ಬೆಸಗೊಂಡ. ಆ ಬಂದ ದ್ವಿಜೋತ್ತಮ ಹಾಗೆ ಕೇಳೋಣ. ಧರ್ಮರಾಜ ನಸುನಗ್ತಾ, ಯಾಕೆ ಸ್ವಾಮಿ ನಮ್ಮನ್ನು ಹೀಗೆ ಪರಿಹಾಸ ಮಾಡ್ತೀರಿ ಅಂತ ಕೇಳ್ತಾನೆ. ಈ ಸುಪರಿಯಲಿ ನಮ್ಮ ನೀವ ಅಪಹಾಸ ಮಾಡುವಿರೇ, ಈ ಸುಪರಿಯಲಿ ನಮ್ಮ ನೀವ ಅಪಹಾಸ ಮಾಡುವಿರೇ. ಆವು ಭಿಕ್ಷುಕರೈಸಲೇ ಕನ್ಯಾರ್ಥದಲ್ಲಿ ನಾವೆತ್ತನು ಪರೆತ್ತ. ಐಸೆ ನಿಮ್ಮೊಡೆ ನಾವು ಬಗೆವು ಈ ಭೂಸುರರ ನೆರವುಂಟಲ. ಶುಭವಾಸರವ ಬೆಸಗೊಂಬೆನು ಎಂದನು ಧರ್ಮಸುತನಗುದ. ವಿದ್ಯಾರ್ಥಿಗಳಾಗಿ ಬರುವುದೇ? ಅಯ್ಯೋ, ನಾವೆಲ್ಲಿ ನೃಪರಲ್ಲಿ ಸ್ವಾಮಿ ಅಂತ ಧರ್ಮರಾಜ ಹೇಳಿ, ಬರೋದಾದರೆ ಈ ಊರ ಬ್ರಾಹ್ಮಣರ ಜೊತೆ ಬರ್ತೇವೆ, ಅದು ನಮ್ಮ ತಾಯಿ ಆಗಲಿ ಅಂತ ಹೇಳಬೇಕು, ಒಳ್ಳೆ ಶುಭ ದಿನವನ್ನು ಆರಿಸಿ ಬಂದರೂ ಬರ್ತೇವೆ ಹಾಗೆ ಅಂತ ಧರ್ಮರಾಜ ಹೇಳ್ದ. ಆಮೇಲೆ 5 ಸಹೋದರರು ತಮ್ಮ ತಮ್ಮಲ್ಲಿ ರಾಜ ದ್ರುಪದ ಸ್ವಯಂವರದ ಏರ್ಪಾಡು ಮಾಡಿದ್ದಾನೆ, ಅದ್ಧೂರಿಯಾಗಿ ಮಾಡಿದ್ದಾನಂತೆ. ತಾವು ಇರೋ ಪರಿಸ್ಥಿತಿ, ಇದಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಅನುಪಮ ಸೌಂದರ್ಯ, ಅತಿಶಯ, ಇದರ ಬಗ್ಗೆ ಎಲ್ಲ ಮಾತನಾಡ್ಕೊಳ್ತಿದ್ದನ್ನ ತಾಯಿ ಕುಂತಿ ಕೇಳಿಸ್ಕೊಳ್ತಾಳೆ. ಮಕ್ಕಳು ಸ್ವಲ್ಪ ಅಶಾಂತರಾದ್ದನ್ನ ಆ ತಾಯಿ ಕಂಡೂ ಕಾಣಿಸಿಕೊಳ್ಳದವಳ ಹಾಗೆ ಧರ್ಮರಾಜನನ್ನ ಹತ್ತಿರಕ್ಕೆ ಕರೆದು, ಕಂದ, ಈ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ, ಬಹಳ ದಿನಗಳೇ ಆದವು. ಮೊದಲನ ಹಾಗೆ ಈ ಊರಲ್ಲಿ ಭಿಕ್ಷೆನೂ ಸಿಗ್ತಾ ಇಲ್ಲ, ನೋಡುವಂಥ ಜಾಗಗಳು ಇನ್ನೇನು ಉಳಿದಿಲ್ಲ.
ನಿಮಗೆಲ್ಲ ಒಪ್ಪಿಗೆ ಆದರೆ ಪಾಂಚಾಲ ನಗರಿಗೆ ಹೋಗೋಣವೋ ಅಂತ ಅನ್ನಿಸ್ತಾ ಇದೆ. ರಾಜ ದೃಪದ ತುಂಬ ಒಳ್ಳೆಯವನು, ಬ್ರಾಹ್ಮಣರನ್ನು ಕಂಡ್ರೆ ತುಂಬ ಆದರ ಗೌರವ ಅಂತ ನಾನು ಕೇಳಿದ್ದೇನೆ ಅಂತಂದಳು. ಅಣ್ಣ ತಮ್ಮಂದರಿಗೆಲ್ಲ ತುಂಬ ಸಂತೋಷವಾಯಿತು. ಮುಖದಲ್ಲಿ ಅಷ್ಟಾಗಿ ವ್ಯಕ್ತಪಡಿಸದೆ ಧರ್ಮರಾಜ, ಅಮ್ಮ ನೀ ಇಷ್ಟಪಟ್ಟು ಹೇಳಿದರೆ ನಮಗೂ ಸಮ್ಮತ ಅಮ್ಮ, ನನಗೇನೋ ಸಮ್ಮತ, ಭೀಮಾದಿಗಳನ್ನು ಒಂದು ಮಾತನ್ನು ಕೇಳಿಬಿಡು, ಅವರು ಹ್ಞೂ ಅಂದರೆ ಹೊರಟೇ ಬಿಡೋಣ ಅಮ್ಮ ಅಂತ ಹೇಳ್ದ ಧರ್ಮರಾಜ. ಭೀಮಾದಿಗಳು ಖುಷಿಯಾಗಿ ಒಪ್ಪಿದರು. ಒಂದು ಒಳ್ಳೆ ಶುಭ ದಿನ ಪಾಂಡವರು ಆ ಅಗ್ರಹಾರದ ಕೆಲ ಬ್ರಾಹ್ಮಣರ ಜೊತೆಯಲ್ಲಿ ಪಾಂಚಾಲ ನಗರದ ಕಡೆಗೆ ಹೊರಟಿದ್ದಾರೆ. ಜನಮೇಜಯ ಕೇಳಯ್ಯ ಮುಂದಿನದನ್ನ ಅಂತ ಹೇಳ್ತಾ ಇದ್ದಾನೆ. ಅರಸ ಚಿತ್ತೈಸು ಅಮಲ ಲಗ್ನಾಂತರದಲ್ಲಿ ಇವರು ಉದಯದಲ್ಲಿ ಹೊರವಂಟರು ಸುವಿದ್ಯಾಪರಿಣತರ ಪಂಡಿತರ ಗಡಣದಲ್ಲಿ ಬರುತ ಕಂಡರು ಕಳಸ ಕನ್ನಡಿ ವರ ಯುವತಿ ಖಗ ಮೃಗದ ಬಲು ಸುಸ್ವರ ಸುಗಂಧಾನಿಲ ಸುಸಂಗತ ಶಕುನ ಸೂಚಗವ ಅಲ್ಲವೇ ಶುಭವಾದಂತಹ ಶಕನಗಳನ್ನು ಕಾಣ್ತಾ ಇದ್ದಾರಂತೆ. ಬರೋ ಮಾರ್ಗದಲ್ಲಿ ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ಅಲ್ಲಿ ಪಾಂಡವರು ಅವರನ್ನು ಕಾಣ್ತಾರೆ. ಧರಣಿಯ ಮರರ ಗಡಣದಲ್ಲಿ ನಾಲ್ಕೆರಡು ಪಯಣಾಂತರದಲ್ಲಿ ಅವನೀಸುರರನುಳಿದು ಆಶ್ರಮದೊಳಗೆ ಪಾರಾಶರಂ ವ್ರತಿಯ ದರುಶನವ ಮಾಡಿದರು. ಅಲ್ಲಿ ವ್ಯಾಸರ ಹತ್ರ ಭೀಮ ಬಕಾಸುರನನ್ನ ಕೊಂದ ಸಂಗತಿಯನ್ನ ವಿವರವಾಗಿ ತಿಳಿಸ್ತಾರೆ. ಬಕ ಸಂಹರಣ ವೃತ್ತಾಂತವನು ನೆರೆ ವಿಸ್ತರಿಸಿದರು. ಬಕ ಸಂಹರಣ ವೃತ್ತಾಂತವನು ನೆರೆ ವಿಸ್ತರಿಸಿದರು. ವಿನಯದಲ್ಲಿ ಬೀಳ್ಕೊಂಡರು ಮುನೀಶ್ವರನ. ಮುನೀಶ್ವರನ ಆಶೀರ್ವಾದವನ್ನು ಪಡೆದು ಪಾಂಚಾಲ ನಗರದತ್ತ ಪಾಂಡವರು ಹೊರಟರು ಅಂತ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳಿ, ಬರುವಾಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನಡೆದು ಬರ್ತಿದ್ದಾಗ ಪಾಂಡವರು ವನಪ್ರದೇಶದಲ್ಲಿ ಒಂದು ಕೆರೆಯಲ್ಲಿ ಗಂಧರ್ವರು ಕೆಲವರು ತಮ್ಮ ಸ್ತ್ರೀಯರೊಂದಿಗೆ ಜಲಕ್ರೀಡೆ ಆಡುತ್ತಿದ್ದ ಸ್ಥಳದಲ್ಲಿ ಹೋಗ್ತಾ ಇದ್ರು. ಪಾಂಡವರು ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು. ಆ ಗಂಧರ್ವರ ಮುಖಂಡ ಅಂಗಾರವರ್ಮ ಅನ್ನೋನು ವೃಥಾ ಕಾರಣ ಇವರ ಮೇಲೆ ರೇಗಿ, ಆರಿವರು ನಡುವಿರುಳು ಆರಿವರು ದರ್ಪ ವಿಕಾರದಲ್ಲಿ ಕೈ ಕೊಳ್ಳಿರೆನುತ ಅಂಗಾರವರ್ಮನು ಧನುವ ಕೊಂಡನು ನುಡಿಸಿದನು ನರನ. ಈ ವೇಳೆಯಲ್ಲಿ ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರೋ ನೀವು ಅಂತ ಕೋಪದಿಂದ ಕೇಳ್ತಾನೆ. ಈ ಸುಭರದಲ್ಲಿ ಗಮನವೆಂದಿಗೆ ದೇಶ ಕಾಲವ ನೋಡದೆ ಈ ಸಂವಾಸುರದ ಸೌರಂಭವೇ ನೆನೆ ಪಾರ್ಥನ ಸುನಗುತ ದೇಶ ಬಿದುವನ ಕಾಲ ನಡುವಿರುಳು ದೇಶ ಬಿದುವನ ಕಾಲ ನಡುವಿರುಳು ಐಸಲೇ ನಿಜ ಕಾರ್ಯ ಸಂಗತಿಗೋ ಸುಗ ಬೆಗತಿ ಎಂದನ ಗಂಧರ್ವರಾಜಂಗೆ. ಆ ಗಂಧರ್ವ ಒರಟೊರಟಾಗಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅರ್ಜುನ ಹೇಗೆ ಉತ್ತರವನ್ನು ಕೊಡ್ತಾ ಇದ್ದ ನೋಡಿ. ಈಗ ಮಧ್ಯರಾತ್ರಿ, ಇದು ವನಪ್ರದೇಶ, ನಮ್ಮ ಸ್ವಂತ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೇವೆ ಕಣಯ್ಯ ಅಂದ. ಇವರ ಯೋಗ್ಯತೆ ಆ ಬಡ ಗಂಧರ್ವನಿಗೆ ಎಲ್ಲಿಂದ ತಿಳಿಯಬೇಕು? ಈ ಅವೇಳೆಯಲ್ಲಿ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು?
ನಮ್ಮ ವಿಹಾರ ಕ್ರೀಡೆಗಳಿಗೆ ನೀವು ಅಡ್ಡಿ ತಂದಿದ್ದೀರಿ ಅಂತ ರೇಗಿ ಒಂದು ಬಾಣವನ್ನೇ ಬಿಟ್ಟುಬಿಟ್ಟ ಅವನು. ಕನಲಿ ಫಲ್ಗುಣನು ಆದಡಿದ ಕೊಳ್ಳೆನು ಕೊಳ್ಳಿಯಲಿಟ್ಟನು. ಅರ್ಜುನನಿಗೆ ಕೋಪ ಬಂದು ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅಗ್ನಿಯನ್ನ ಸ್ಮರಿಸಿ ಒಂದು ಬಾಣವನ್ನು ಬಿಟ್ಟ. ಅಗ್ನಿಯ ನೆನೆದು ಮಂತ್ರಿಸನು ಉರಿ ಮುಖದ ಕಾರ್ಬೊಗೆಯ ಮೊಬ್ಬಿನಲಿ ಹೊನಲು ಗಿಡಿಗಳ ತಗಡುರಿಯ ಕೊಂಡಿನಲಿ ಮುತ್ತಿತು ರಥವನು. ಆತನ ಧನುವನು ಆತನ ತನುವನು ಆತನ ಸರಳ ಸಾರಥಿಯ. ಅರ್ಜುನ ಬಿಟ್ಟ ಒಂದು ಬಾಣದಿಂದ ಆ ಗಂಧರ್ವನ ರಥ ಸುಟ್ಟು ಕರ್ಕಾಯ್ತು. ಅವನಿಗೂ ತಾಗಿ ವಸ್ತ್ರಗಳು ಕೂಡ ಸುಟ್ಟು ಹೋಗತೊಡಗೋಣ ಬಿದ್ದು ಎದ್ದು ಓಡುತ್ತಾ ಕೆರೆಗೆ ಧುಮುಕ್ತಾನಂತೆ ಅವನು. ಇತ್ತ ಆ ಗಂಧರ್ವನ ಹೆಂಡತಿ ಎದೆ ಎದೆ ಬಡಿದುಕೊಳ್ತಾ ಬಂದು ಧರ್ಮರಾಜನ ಕಾಲಿಗೆ ಬಿದ್ದು ಮಾಂಗಲ್ಯ ಭಿಕ್ಷೆಯನ್ನು ಬೇಡ್ತಾಳೆ. ಧರ್ಮರಾಜ ಬೇಗನೆ ಬೆಂಕಿಯನ್ನು ಆರಿಸಿ ಗಂಧರ್ವನನ್ನು ಕಾಪಾಡಬೇಕು ಅಂತ ಅರ್ಜುನನಿಗೆ ಹೇಳ್ತಾನೆ. ಅವನು ಹಾಗೆಯೇ ಮಾಡ್ದ. ಅನಂತರ ಆ ಗಂಧರ್ವ ತಾನು ಅಂಗಾರವರ್ಮ ಅಂತ ಹೆಸರನ್ನು ಹೇಳಿಕೊಂಡು ಇವರ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಇಂಥ ಪರಾಕ್ರಮ ಇರೋ ನೀವು ನಿಜವಾಗಲೂ ಬ್ರಾಹ್ಮಣರಾಗಿರ್ಲಿಕ್ಕಿಲ್ಲ. ನೀವು ಯಾರು ದಯವಿಟ್ಟು ನನಗೆ ತಿಳಿಸ್ತೀರಾ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ. ಆಗ ಅರ್ಜುನ ಸಮಾಧಾನದಿಂದ ನಗುತ್ತಾ, ನಾವು ಸಾಮಾನ್ಯ ಮನುಷ್ಯರು, ಪರದೇಶಿಗಳಪ್ಪ. ನರರು ವೈದೇಶಿಗರು ಕಾರ್ಯಾತುರರು ನಾವು. ನರರು ವೈದೇಶಿಗರು ಕಾರ್ಯಾತುರರು ನಾವೆನನು. ಅರ್ಜುನನನುಪಚರಿಸಿ ವಿವಿಧ ಗುಣಾನುಖದಲ್ಲಿ ಇವರ ನಂದಲೆಯೇ ಅಂತ ಹೇಳೋಣ. ಆ ಗಂಧರ್ವ ಆದರ ಉಪಚಾರಗಳನ್ನು ನಡೆಸಿದ. ಗಂಧರ್ವ, ನಿನಗೆ ನಮ್ಮ ಕೃತಜ್ಞತೆಗಳು ಇರಲಿ. ಪಾಂಡವರ ಹೆಸರನ್ನ ನೀನು ಕೇಳಿದ್ದೀಯೋ ಅಂತ ಅರ್ಜುನ ನಸುನಗುತ್ತಾ ಕೇಳ್ತಾ ಇದ್ದಾನಂತೆ. ಧರೆಯೊಳುಂಟೆ ಪಾಂಡು ಸುತರೆಂಬರಸುಗಳು. ಧರೆಯೊಳುಂಟೆ ಪಾಂಡು ಸುತರೆಂಬರಸುಗಳು. ನೀ ಕೇಳಿ ಬಲ್ಲೈ ನಿರುತವಾವವರು ನಿರುತವಾವರೆಂದು ನುಡಿದನು ನಗುತ ಕಲಿಪಾರ್ಥ. ಶಿವ 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 ನೀವುಗಳು ಆ ಯಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ ಮಹಾನುಭಾವರೇ ನೀವು? ಶಿವ ಶಿವ ಆದೊಡೆ ಯಮ ಪುರಂದರ ಪವನನಶ್ವಿನಿಯರಿಗೆ ನೀವು ಸಂಭವಿಸಿದವರೇ. ಶಿವ ಶಿವ ಯಮ ಪುರಂದರ ಪವನನಶ್ವಿನಿಯರಿಗೆ ನೀವು ಸಂಭವಿಸಿದವರೇ. ನೀವೆಮಗೆ ಸಂಭಾವನೀಯರಲ. ಇವೆ ಸಹಸ್ರ ತುರಂಗ ದಿವ್ಯೋದ್ಭವವು ಅನರ್ಘ್ಯಾಭರಣ ರತ್ನ ಪ್ರವರವಿವೆ. ಇವೆ ಸಹಸ್ರ ತುರಂಗ ದಿವ್ಯೋದ್ಭವವು ಅನರ್ಘ್ಯಾಭರಣ ರತ್ನ ಪ್ರವರವಿವೆ. ಕಾರುಣ್ಯದಲ್ಲಿ ಕೈ ಕೊಂಬುದಿವನೆಂದ. ಹೀಗೆ ಹೇಳಿ ಜನಮೇಜಯ ಆ ಗಂಧರ್ವ ಪರಮ ಸಂತೋಷದಿಂದ ಪಾಂಡವರಿಗೆ ಸಕಲ ವಿಧ ಮರ್ಯಾದೆಯನ್ನೂ ಮಾಡ್ತಾನೆ. ನಾವು ಗಮನಿಸಬೇಕು, ಅರಿಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು
ಛದ್ಮವೇಷದಲ್ಲಿದ್ದಂತಹ ಪಾಂಡವರು ಮೊದಲ ಬಾರಿಗೆ ತಾವು ಯಾರು ಅಂತ ಹೇಳಿದ್ದು ಈ ಅಂಗಾರವರ್ಮನೆಂಬ ಗಂಧರ್ವನಿಗೆ. ಗಂಧರ್ವನಿಗೆ ತುಂಬ ಸಂತೋಷವಾಗ್ತದೆ. ಪಾರ್ಥನನ್ನು ನೋಡಿ ಅವನು ಹೇಳ್ತಾನೆ, ಪಾರ್ಥ, ನಿನ್ನ ಶಕ್ತಿ ಅನುಪಮವಾದದ್ದಪ್ಪ. ದೇವದಾನವರು ನಿನ್ನ ಮುಂದೆ ನಿಂತು ಯುದ್ಧ ಮಾಡಿ ಜಯಿಸುವುದು ಕಷ್ಟವಪ್ಪ. ಮುನಿಯದಿರು ಕಲಿಪಾರ್ಥ ನಿನ್ನಯ ಘನತರದ ವಿಕ್ರಮಕ್ಕೆ ದಿವಿಜರು ಧನುಜ ಭುಜಗರು ನೆರೆಯರು ಉಳಿದಿ ನರರ ಪಾಡೇನು. ಹಾಗಿರುವಾಗ ಇನ್ನು ಮನುಷ್ಯರ ಪಾಡೇನು? ಅಲ್ಲದೆ ಅಸಮವಾದ ನಿಮ್ಮ ಕ್ಷಾತ್ರ ತೇಜಸ್ಸಿಗೆ ಈ ಬ್ರಾಹ್ಮಣ ವೇಷ ಅದೆಷ್ಟು ಶೋಭಾಯಮಾನವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅನುಪಮಾ ನಕ್ಷತ್ರವನ್ನಿಗೆ ವಿನುತ ವಿಮಲ ಬ್ರಹ್ಮ ತೇಜೋ ಘನ ಸಮೀರ ಸಹಾಯವಾಗನು ಅಸಾಧ್ಯವೇನೆಂದ. ತುಂಬ ಆಶ್ಚರ್ಯ ಅಲ್ಲ? ಆಶ್ಚರ್ಯ ಅಲ್ಲ, ಸಹಜ ಅನ್ನಬೇಕು. ಧರ್ಮಿಷ್ಠರನ್ನ, ಸತ್ಯವಂತರನ್ನ ಕಂಡಾಗ ಜನಕ್ಕೆ ಗೌರವ ತಾನೇ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಅಂತ ಕಾಣುತ್ತೆ. ಇದೇ ಸಾಕ್ಷಿ ಅದಕ್ಕೆ. ಈ ಗಂಧರ್ವನಿಗೆ ಅದು ಎಷ್ಟು ಗೌರವ ಮೂಡಿರಬೇಕು ನೋಡಿ. ಹೇಳ್ತಾನಂತೆ, ಧರ್ಮರಾಜ, ಇಲ್ಲಿಗೆ ಸಮೀಪದಲ್ಲಿ ಪ್ರತ್ಯೂಷ ಮಹರ್ಷಿಯ ಮಗ ಧೌಮ್ಯನೆಂಬ ಋಷಿ ಇದ್ದಾನೆ, ಮಹಾ ತೇಜಸ್ವಿ ಜ್ಞಾನಿ. ಅಲ್ಲಿಗೆ ಹೋಗಿ ನಿಮಗೆ ಪುರೋಹಿತರಾಗಿದ್ದು ರಕ್ಷೆ ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ಳಿರಿ, ಹಾಗೆ ಅಂತ ಸಲಹೆ ಮಾಡ್ತಾ ಇದ್ದಾನೆ. ಇಂದಿಗಿದೆ 4-5 ಯೋಜನದಲ್ಲಿ ಧೌಮ್ಯಾಶ್ರಮ. ಇಂದಿಗಿದೆ 4-5 ಯೋಜನದಲ್ಲಿ ಧೌಮ್ಯಾಶ್ರಮ. ವಸಿಷ್ಠಂಗಲ್ಲಿ ಸನ್ನಿಧಿ ಆ ವಸಿಷ್ಠಂಗಿ ಆತನನು ಜಾತ. ಅಲ್ಲಿ ಪೌರೋಹಿತ್ಯವನು ನಿಮಗೊಲ್ಲೆನೆನ್ನದೆ ಮುನಿಪ ಮಾಡಿದಡೆ. ಅಲ್ಲಿ ಪೌರೋಹಿತ್ಯವನು ನಿಮಗೊಲ್ಲೆನೆನ್ನದೆ ಮುನಿಪ ಮಾಡಿದಡೆ. ಎಲ್ಲಲೇ ಸಹುದೆಂದು ಕಳುಹಿದ ನಿವರನು ಆ ಖಚರ. ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಅವರು ಒಲ್ಲೆ ಅನ್ನದೆ ನಿಮ್ಮ ಪುರೋಹಿತರಾಗಿರಲು ಒಪ್ಪಿದರೆ ಆಹಾ, ನಿಮ್ಮ ಅಭೀಷ್ಟ ಎಲ್ಲ ನೆರವೇರಿತೆಂದೇ ತಿಳಿಯಿರಿ, ಹಾಗೆ ಅಂತ ಅಂಗಾರವರ್ಮ ಹೇಳ್ತಾನೆ. ಅದೇ ಮೇರೆಗೆ ಜನಮೇಜಯ, ನಿನ್ನವರು ಗಮಿಸಿದರು ಬಳಿಕವರು ಧೌಮ್ಯಾಶ್ರಮಕ್ಕೆ ಬಂದರು. ಮುನಿಪನರ್ಘ್ಯಾದ್ಯಮಲ ಸತ್ಕಾರೋಚಿತವ ಕೈಕೊಂಡು ವಿನಯದಲ್ಲಿ. ಧರ್ಮರಾಜಾದಿಗಳು ಅದೇ ಪ್ರಕಾರ ಅಲ್ಲಿಗೆ ಬಂದು ಮುನಿಯನ್ನ ಭಕ್ತಿ ವಿನಯದಿಂದ ಗೌರವಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು, ಸ್ವಾಮಿ, ನಮಗೆ ತಾವು ಪುರೋಹಿತರಾಗಿ ಇದ್ದು ಮಾರ್ಗದರ್ಶನ ನೀಡಿ ಪೊರೆಯಬೇಕು ಅಂತ ವಿನಯದಿಂದ ಪ್ರಾರ್ಥಿಸ್ತಾರೆ. ಯಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕು. ಯಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕೆಂದೊಡಬಡಿಸಿ ಭೂರಮಣರು ನಿಂದೈದಿದರು ಪಾಂಚಾಲ ಪಟ್ಟಣವ. ಧೌಮ್ಯ ಮಹರ್ಷಿಗಳು ಒಪ್ಪಿಕೊಂಡರು. ಜನಮೇಜಯ, ಒಪ್ಪಿಕೊಂಡರು. ನಿನ್ನ ಮುತ್ತಜ್ಜಂದಿರು ಪುಣ್ಯವಂತರು. ವೈಶಂಪಾಯನರಿಗೂ ತುಂಬ ಸಂತೋಷವಾಗಿರಬೇಕು. ಕಾರಣ ಧೌಮ್ಯರು ಮಹಾತಪಸ್ವಿ, ವಾಗ್ಮಿ, ಶ್ರೀಮಂತ, ವ್ಯಾಸ ಮಹರ್ಷಿಯ ಆಪ್ತ ಸ್ನೇಹಿತ.
ತೇಜಸ್ಸು, ಬುದ್ಧಿ, ರೂಪ, ಯಶಸ್ಸು, ಐಶ್ವರ್ಯ, ವಿವಿಧ ಮಂತ್ರಶಕ್ತಿ ಮೊದಲಾದವುಗಳಲ್ಲಿ ಇವರು ದೇವಗುರು ಬೃಹಸ್ಪತಿಗೆ ಸಮರು. ತಮ್ಮ ತಪಶ್ಶಕ್ತಿ, ಜ್ಞಾನ, ಸ್ವಭಾವಗಳಿಂದಲೇ ಬ್ರಹ್ಮರ್ಷಿ ಎನಿಸಿಕೊಂಡವರು ಇವರು. ಇವರ ಲಾಭದಿಂದ ಪಾಂಡವರು ತಮಗೆ ರಾಜ್ಯವೇ ಪ್ರಾಪ್ತವಾಯಿತು ಎಂಬಷ್ಟು ತೃಪ್ತಿಯಿಂದ ಪಾಂಚಾಲ ನಗರದ ಕಡೆಗೆ ಹೊರಡ್ತಾ ಇದ್ದಾರೆ. ಜನಮೇಜಯ, ಹೊರಡ್ತಾ ಇದ್ದಾರೆ. ಏನು ಹೇಳಪ್ಪ, ನಾನು ಏನು ಹೇಳಲಿ? ನಿನ್ನ ತಂದೆಯ ಅಜ್ಜಂದಿರು ಆ ಗಂಧರ್ವನ ಸಲಹೆ ಮೇರೆಗೆ ಧೌಮ್ಯಾಶ್ರಮಕ್ಕೆ ಬಂದು ಅವರ ದರ್ಶನವನ್ನು ಪಡೆದದ್ದು, ಅವರ ಪೌರೋಹಿತ್ಯದ ಲಾಭವನ್ನು ಅದೇ ಕ್ಷಣದಿಂದ ಅವರು ಪಡೆದದ್ದು, ಶುಭ ಶಕನಗಳು ಆದದ್ದು. ಆಹಾ, ಏನು ಹೇಳಯ್ಯ ಅಂತ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಭೂಮಿಪದಿಗೆ ನಿಮ್ಮ ಪಿತನ ಪಿತಾಮಹರು ಧೌಮ್ಯಾಶ್ರಮಕ್ಕೆ ಬಂದು ಆ ಮುನೀಂದ್ರನ ಕೂಡಿಕೊಂಡರು ಖಚರ ವಚನದಲ್ಲಿ. ರಾಮಣೀಯ ಕವಹ ಸುಶಕುನ ಸ್ತೋಮವನು ವಿವರಿಸುದ. ರಾಮಣೀಯ ಕವಹ ಸುಶಕುನ ಸ್ತೋಮವನು ವಿವರಿಸುತ್ತ ಹೊಕ್ಕರು ಭೂಮಿಲಂಬದ ನೃಪದ ನೆರವಿಯ ದ್ರುಪದ ಪಟ್ಟಣವಾ. ದ್ರುಪದ ರಾಜನ ಆಜ್ಞೆ ಮೇರೆಗೆ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರಕ್ಕೆ ಸಕಲ ವಿಧ ಸಿದ್ಧತೆಗಳು ನಡೆಯುತ್ತಿವೆ. ಸ್ವಯಂವರ ಮಂದಿರ ರಚಿತವಾಗಿದೆ. ಅದರ ಸುತ್ತ ಬಂದವರಿಗೆ ಇಳಿದುಕೊಳ್ಳುವುದಕ್ಕೆ ಭವ್ಯವಾದ ಮನೆಗಳು ಕಟ್ಟಲ್ಪಟ್ಟಿವೆ. ತಳಿರು ತೋರಣಗಳಿಂದ 4 ಕಡೆ ಮಹಾದ್ವಾರಗಳು ಅಲಂಕರಿಸಲ್ಪಟ್ಟಿವೆ. ನೆಲಕ್ಕೆ ಮೆತ್ತನೆಯ ಹಾಸುಗಳನ್ನು ಹಾಸಿ ಸಿಂಗರಿಸಲಾಗಿದೆ. ಅಲ್ಲಲ್ಲಿ ಭಿತ್ತಿ ಚಿತ್ರಗಳು ಗೋಡೆಗಳಿಗೆ ನೇತು ಹಾಕಲಾಗಿವೆ. ಸುಗಂಧ ದ್ರವ್ಯಗಳನ್ನು ಚೆಲ್ಲಿ ಇಡೀ ನಗರವೇ ಘಮಘಮಿಸುತ್ತಿದೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಅಲ್ಲಲ್ಲಿ ವಿಶ್ರಮಿಸುವುದಕ್ಕೆ ಆಸನಗಳು ಇವೆ. ತಂಪಾದ ಪಾನೀಯ, ತಿಂಡಿ ತಿನಿಸುಗಳು ಎಲ್ಲೆಲ್ಲೂ ದೊರಕುವ ಹಾಗೆ ಇವೆ. ಸ್ವಯಂವರ ಮಂದಿರದಲ್ಲಿ ಅಲ್ಲಲ್ಲಿ ವಿವಿಧ ರಾಜ್ಯಗಳಿಂದ ಬಂದಿದ್ದ ರಾಜ ಮಹಾರಾಜರು, ರಾಜಕುಮಾರರು ಸಿಂಗರಿಸಿಕೊಂಡು ಕುಳಿತಿದ್ದು, ವಿನೋದವಾಗಿ ಮಾತನಾಡುತ್ತಾ ಕುಳಿತಿರುವುದು ಭವ್ಯವಾದಂತಹ ಒಂದು ದೃಶ್ಯವಾಗಿದೆ. ಕೌರವರು, ಯಾದವರು ಆದಿಯಾಗಿ ಭಾರತ ವರ್ಷದ ಸಮಸ್ತ ರಾಜರು ಬಂದಿದ್ದರು ಅನ್ನುತ್ತಾರೆ ವೈಶಂಪಾಯನರು. ಕೌರವರು ಯಾದವರು ಸಹಿತ ಈ ಧಾರುಣಿ ಕ್ಷತ್ರಿಯರ ವಂಶದ ವೀರ ಪಾರ್ಥಿವ ವಿತತಿ ಕುಳ್ಳಿದ್ದುದು ಸರಾಗದಲ್ಲಿ. ಬೇರೆ ಬೇರೆ ಕಡೆಯ ರಾಜಕುಮಾರರು ಬಂದಿದ್ರು. ದ್ರೌಪದಿ ತನ್ನ ಕೈ ಹಿಡಿಯಬೇಕು, ತನ್ನ ಕೈಯನ್ನೇ ಹಿಡಿಯಬೇಕು, ತನಗೇ ಮಾಲೆ ಹಾಕಬೇಕು ಅಂತ ಹೇಳಿ ಗಜಮುಖನಿಗೆ ಬೇಡಿಕೊಂಡರು ಅನ್ನುತ್ತಿದ್ದಾನೆ ನಮ್ಮ ಕವಿ ನಾರಣಪ್ಪ. ಹರಸಿಕೊಂಡರು ನಿಖಿಲ ಪೃಥ್ವೀಶ್ವರರು ಮಾಯಾಪುರದ ಕಾಂಚೀಪುರದ ಜಾಳಾಂಧರದ ವಿವಿಧ ಸ್ಥಾನ ದೇವರಿಗೆ ಹರಸಿಕೊಂಡರು ನಿಖಿಲ ಪೃಥ್ವೀಶ್ವರರು. ಕರಿಮುಖನ ಕಜ್ಜಾಯದನಿ ಸತ್ಕರಿಸಿ ಕರಿಮುಖನ ಕಜ್ಜಾಯದನಿ ಸತ್ಕರಿಸಿ ಸಂಶಯ ಭೇದ ವರ್ಗದ ಹರುಷದಲ್ಲಿ ಹೊರವಂಟರು ಒಬ್ಬರನೊಬ್ಬರು ರವಣಿಸಿ. ಅವಳನ್ನ ನೋಡುತ್ತಿದ್ದವರ ದೃಷ್ಟಿ ಹೇಗಿತ್ತು? ಹೊರೆಯ ಸಖಿಯರ ನೋಟ ಮೈಯಲಿ ಹರಿದು ಬಳಲದು. ಹೊರೆಯ ಸಖಿಯರ ನೋಟ ಮೈಯಲಿ ಹರಿದು ಬಳಲದು. ಚಿತ್ತವೀಕೆಯ ಧರಿಸಿ ಕುಸಿಯದು. ಕಿವಿಗಳಿಗೆ ಮೆಲ್ನುಡಿಯ ಸವಿಸವಿದು ಅರುಚಿಯಾಗದು. ಕಿವಿಗಳಿಗೆ ಮೆಲ್ನುಡಿಯ ಸವಿಸವಿದು ಅರುಚಿಯಾಗದು. ನಾಸಿಕವು ಮೈ ಪರಿಮಳದ ಪೂರದಲ್ಲಿ ಗಂಧಾಂತರಕ್ಕೆ ನೆರೆಯದು. ನಾಸಿಕವು
ಮೈ ಪರಿಮಳದ ಪೂರದಲ್ಲಿ ಗಂಧಾಂತರಕ್ಕೆ ನೆರೆಯದು ರೂಪವೇನೆಂಬೆನು ನಿತಂಬಿನಿಯ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜನಮೇಜಯ ಏನಪ್ಪ ಹೇಳಲಿ, ಹೇಗಪ್ಪ ವರ್ಣಿಸ್ಲಿ ಆ ದ್ರೌಪದಿಯ ರೂಪ ಅತಿಶಯವನ್ನ? ನಮ್ಮ ಕುಮಾರವ್ಯಾಸನ ಮಾತಿನಲ್ಲಿ ಕೇಳಬೇಕು. ಏನನೆಂಬೆನು ಮನಸಿ ಜನಮದದಾನೆಯನು ಮನ್ಮಥನ ರತ್ನ ನಿಧಾನವನು ಟಿಪ್ಪಣವನಂಗಜ ಮಂತ್ರ ಸೂತ್ರಕದ ಮನಸಿಜನ ಮದ್ದಾನೆ, ಮನ್ಮಥನ ರತ್ನ, ಅಂಗಜನ ಮಂತ್ರದ ಅಧಿದೇವತೆ. ಹೆಂಗಸರೆಲ್ಲ ಅಸೂಯೆಗೊಂಡರೂ ಮತ್ತೆ ಮತ್ತೆ ನೋಡುವುದಕ್ಕೆ ಬಯಸ್ತಾ ಇದ್ದಾರಂತೆ. ಅಂತಹ ಭುವನಮೋಹಕ ರೂಪ. ಮಾನಿನಿಯರಧಿದೈವವನು ಮಾನಿನಿಯರಧಿದೈವವನು ಸುಜ್ಞಾನ ಕನ್ಯಾ ಮಾತೃಭವನ ಸ್ಥಾನವನು ಮೂಲೋಕ ಮೋಹನ ವಶ್ಯ ಚಿತ್ರಕವ ಏನನೆಂಬೆನು. ಇಂದ್ರಿಯಗಳನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತಹ ಋಷಿ ಮುನಿಗಳ ಮನಸ್ಸನ್ನು ಕೂಡ ವಿಚಲಿತಗೊಳಿಸುವಂತಹ ಸೌಂದರ್ಯ. ಇನ್ನು ಹುಲು ಮನುಷ್ಯರು ಯಾವ ಲೆಕ್ಕಕ್ಕೆ ಅಂತ ಹೇಳ್ತಾ ಇದ್ದಾನೆ ವೈಶಂಪಾಯನ. ನಾರಿಯನ್ ಸಂಸಾರ ಸುಖ ಸಾಕಾರಿಯನು ಜನನಯನ ಕಾರಾಗಾರಿಯನು ಮುನಿಧೈರ್ಯ ಸಂವಸ್ವಾಬಹಾರಿಯನು ಧೀರರಿಗೆ ಮಾರಂಕವನು ಧೀರರಿಗೆ ಮಾರಂಕವನು ವರಪಾರಿಕಾಂಕ್ಷಿಯ ಚಿತ್ತ ಚೌರ್ಯ ವಿಹಾರಿಯನು ದ್ರೌಪದಿಯನು ಅಭಿವರ್ಣಿಸುವರಾರೆಲ್ಲ. ಸ್ವಯಂವರವನ್ನ ನೋಡಬೇಕು ಅಂತ ಕುತೂಹಲದಿಂದ ಬಂದಂಥ ಯತಿಗಳು, ವ್ರತಿಗಳು, ಯೋಗಿಗಳು ಸಹ ಈ ಯಾಜ್ಞಸೇನೆಯ ಸೌಂದರ್ಯವನ್ನು ಕಂಡು ತಲ್ಲಣಿಸಿದರಂತೆ. ಯತಿಗಳಿಗೆ ಮೊನೆ ದೂರಿ ತಣಿಸದು ಯತಿಗಳಿಗೆ ಮೊನೆ ದೋರಿ ತಣಿಸದು ವ್ರತಿಗಳಿಗೆ ಬೀರುತ್ತ ಸಮಾಧಿ ಸ್ಥಿತರ ಮೂಗಿನ ಮೇಲೆ ಅಡಾಯುಧ ಧಾರೆಗಳ ನೆಳೆದು ಶ್ರುತಿ ವಿಹಿತ ಸತ್ಕರ್ಮಿಗಳ ದೀಕ್ಷಿತರ ಮತಿಯನಿ ತಮ್ಮ ಮುದ್ರಾಂಕಿತುವನೊತ್ತುತ ತಮ್ಮ ಮುದ್ರಾಂಕಿತವನೊತ್ತುತ ಮೀರಿ ನಡೆದುದು ಯುವತಿ ಜನ ಕಡಗ. ಅಲ್ಲದೆ ಅಲ್ಲಿ ನೆರೆದಿದ್ದ ರಾಜಕುಮಾರರ, ರಾಜರ, ಅಲ್ಲಿ ಓಡಾಡುತ್ತಿದ್ದ ಸಖಿಯರ ಕಣ್ಣುಗಳು ಪರಸ್ಪರ ನೋಡಿ ಹೋರಾಟ ನಡೆಸಿದವು ಅಂತ ಹೇಳ್ತಾ ಇದ್ದಾನೆ. ಧರಣಿಪತಿ ಕೇಳು ಅಖಿಲ ಪೃಥ್ವೀಶ್ವರರ ಬಹಳಾಸ್ಥಾನದಲ್ಲಿ ಮೋಹರಿಸಿದರು ಮೋಹನದ ಮೋಡಾಮೋಡಿಯ ಬಲೆಯರು ಅರಸುಗಳ ನಿಡುನೋಟವು ಅಲ್ಲಿಯ ಗರುವೆಯರ ನಸು ನೋಟ ಅರಸುಗಳ ನಿಡುನೋಟವು ಅಲ್ಲಿಯ ಗರುವೆಯರ ನಸು ನೋಟ ತಮ್ಮಳು ಬೆರಸಿ ಹೊಯ್ದಾಡಿದವು ಖಾಡ ಖಾಡಿಯಂದದಲ್ಲಿ
ಅಬ್ಬ, ನೋಟಗಳು ಹೋರಾಡಿದವು. ಏನು ಕವಿ ಕಲ್ಪನೆ, ಹೇಗೆ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಇಷ್ಟೇ ಸಂಕ್ಷೇಪವಾಗಿ ಹೇಳಬೇಕಾದ್ರೆ, ಜನಮೇಜಯ, ಅಲ್ಲಿದ್ದವರ ಎಲ್ಲರ ಮತಿ ಕೆಟ್ಟು ಧೃತಿ ನಾಶವಾಯ್ತಪ್ಪ, ಅಷ್ಟೇ. ಕೆಲ ಕಡೆಯ ಕೆಳದಿಯರ ಕಂಗಳ ಹೊಳಹುದುವಾಳಿಯಲಿ, ಕೆಲ ಕಡೆಯ ಕೆಳದಿಯರ ಕಂಗಳ ಹೊಳಹುದುವಾಳಿಯಲಿ, ಸುಮತಿ ಸ್ಖಲಿತ ಕೆಂಧೂಳಿಯಲಿ ಮಾಸಿತು ಮನದ ಮಡಿಬದ್ದ, ಒಳಗೆಯೊತ್ತುವ ಧಗೆಯ ಹೊರಗಣ ತಳಿತ ಬಿಮ್ಮಿನ ನಗೆಯ, ಒಳಗೆಯೊತ್ತುವ ಧಗೆಯ ಹೊರಗಣ ತಳಿತ ಬಿಮ್ಮಿನ ನಗೆಯ, ನೃಪಮಂಡಲದ ಮೌಳಿಯನೇ ನನೆಂಬೆನು ರಾಯ ಕೇಳೆಂದ. ಸೌಂದರ್ಯವೇ ಸಾಕಾರ ಮೂರ್ತಿಯಂತೆ ಇದ್ದ ದ್ರೌಪದಿಯ ಬರವನ್ನೇ ನಿರೀಕ್ಷಿಸುತ್ತಾ ಇದ್ದಾರೆ ಕ್ಷತ್ರಿಯ ರಾಜಮಹಾರಾಜರು. ಶೃಂಗಾರ ಅನ್ನುವ ಮಹಾಸಾಗರದಿಂದ ಹೊರಬರುತ್ತಿರುವ ದ್ರೌಪದಿಯ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಾರಂತೆ. ಚೆಲುವಿಕೆಯ ಚೈತನ್ಯವೋ, ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ಥಳಿಯೋ, ಲತಾಂಗಿಯ ಸುಳಿವೋ, ಲಾವಣ್ಯೈಕರಸ ಸಾಕಾರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿ ಮಥನೋಚ್ಚಲಿತ ಸುಧೆಯೋ, ಲಲಿತ ಶೃಂಗಾರಾಬ್ಧಿ ಮಥನೋಚ್ಚಲಿತ ಸುಧೆಯೋ, ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರು, ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರೆಂದುದು ಸುರಸ್ತೋಮ. ಚೆಲುವಿಕೆಯ ಚೈತನ್ಯವೋ, ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ಥಳಿಯೋ, ಲತಾಂಗಿಯ ಸುಳಿವೋ, ಲಾವಣ್ಯೈಕರಸ ಸಾಕಾರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿ ಮಥನೋಚ್ಚಲಿತ ಸುಧೆಯೋ, ಲಲಿತ ಶೃಂಗಾರಾಬ್ಧಿ ಮಥನೋಚ್ಚಲಿತ ಸುಧೆಯೋ, ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರು, ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರೆಂದುದು ಸುರಸ್ತೋಮ. ನೋಡಬೇಕು, ಕವಿ ನಮ್ಮ ಮುಂದೆ ದ್ರೌಪದಿಯನ್ನ ತಂದು ನಿಲ್ಲಿಸ್ತಿದ್ದಾನೆ. ಬಂಗಾರದ ಪಲ್ಲಕ್ಕಿಯಲ್ಲಿ ಕೂರಿಸಿ ದ್ರೌಪದಿಯನ್ನ ಕರೆತಂದರು. ತಂದರಾ ಪಾಂಚಾಲಯನು, ತಂದರಾ ಪಾಂಚಾಲಯನು, ಹೊನ್ನಂದಣದಲ್ಲಿ ಆಸ್ಥಾನ ಸೀಮೆಗೆ ತಂದರಾ ಪಾಂಚಾಲಯನು, ಮುಂದೆ ಸಿಂಹಾಸನದ ಸಾಲ ಮಹಾಮಹೀಶ್ವರರ ಸಂದಣಿಯಲಿ,
ಅವರವರ ನಿವರಿವರೆಂದು ವಿವರಿಸಬೇಕೆನುದ ಸಿಂಹಾಸನದ ಸಾಲ ಮಹಾಮಹೀಶ್ವರರ ಸಂದಣಿಯಲಿ ಅವರವರ ನಿವರಿವರೆಂದು ವಿವರಿಸಬೇಕೆನುದ ದೃಪನಂದನನು ಹೊದ್ದಿದನು ಕಮಲಾನನೆಯ ದಂಡಿಗೆಯ ದ್ರೌಪದಿಯ ಅಣ್ಣ ಧೃಷ್ಟದ್ಯುಮ್ನ ಪಲ್ಲಕ್ಕಿಯ ಸಮೀಪಕ್ಕೆ ಬಂದು ನಿಲ್ತಾನೆ. ನೆರೆದಿದ್ದ ರಾಜ ಸಮೂಹವನ್ನು ಉದ್ದೇಶಿಸಿ ಅಲ್ಲಿ ಇರಿಸಿದ್ದ ಮಹಾಧನಸ್ಸನ್ನು ತೋರಿಸುತ್ತಾ ಅವರನ್ನ ಪರಿಚಯ ಮಾಡುವುದಕ್ಕೆ ಮೊದಲು, ಇದೇ ಮಹಾಧನು, ಇದೇ ಮಹಾಧನು, ಬಾಣಪಂಚಕವಿದೆ, ನಭೋಗ್ರದ ಯಂತ್ರ ಹೊಳೆಬುತ್ತಿದೆ, ವಿಭಾಡಿಸಿ ಮೆರೆವೆ ನಾವನು ಬಾಹು ವಿಕ್ರಮವ. ಮಹಾಧನಸ್ಸು ಇಲ್ಲಿದೆ, 5 ಬಾಣಗಳು ಇಲ್ಲಿವೆ, ಮೇಲೆ ಎತ್ತರದಲ್ಲಿ ಗುರಿ ಮತ್ಸ್ಯ ಯಂತ್ರವಿದೆ. ಅದನ್ನ ಈ ಯಂತ್ರದಲ್ಲಿ ಇರುವ ರಂಧ್ರವನ್ನ ಹಾಯಿಸಿ ಹೋಗಿ ಲಕ್ಷ್ಯವನ್ನ ಭೇದಿಸುವಂತೆ ಈ 5 ಬಾಣಗಳನ್ನು ಹೊಡೆಯಬೇಕು. ಹೀಗೆ ಹೊಡೆಯಬಲ್ಲ ಕುಲ ರೂಪ ಬಲ ಸಂಪನ್ನನು ನನ್ನ ತಂಗಿಯ ಕೈ ಹಿಡಿಯಬಲ್ಲ. ಇದುವೆ ಕಬ್ಬಿನ ಬಿನು ಶರಾವಳಿ, ಇದು ಕುಸುಮಮಯ. ಇದುವೆ ಕಬ್ಬಿನ ಬಿನು ಶರಾವಳಿ, ಇದು ಕುಸುಮಮಯ. ಯಂತ್ರವ ಬಲೆಯ ಹೃದಯವು ಆತನೆ ರಮಣನು, ಆತನೆ ಕುಸುಮ ಶರಣು, ಆತನೆ ರಮಣನಾತನೆ ಕುಸುಮ ಶರಣೆಂದ. ಅಂತ ಘೋಷಿಸ್ತಾನೆ ದ್ರೌಪದಿಯ ಅಣ್ಣ ಧೃಷ್ಟದ್ಯುಮ್ನ. ಭಾರೀ ಧನಸ್ಸನ್ನ ಅಲ್ಲಿಗೆ ತಂದು ಇರಿಸ್ತಾರೆ. ಬಾಣಗಳನ್ನ ಓರಣವಾಗಿ ಇಡ್ತಾರೆ. ಆಯುಧಗಳಿಗೆ ಪೂಜೆಯನ್ನು ಮಾಡ್ತಾರೆ. ಮೇಲೆ ಲಕ್ಷ್ಯ ಮತ್ಸ್ಯ ಯಂತ್ರ ಥಳ ಥಳ ಹೊಳೆಯುತ್ತಿದೆ. ಅನಂತರ ತಂಗಿಯ ಕಡೆಗೆ ತಿರುಗಿ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ತಂಗಿ, ನಡೆ ನಡೆ ಅಂತ ಹೇಳಿ, ಅಂಗಿ ನೋಡಂ ತಾಯೇ, ತಂಗಿ ನೋಡಂ ತಾಯೇ, ನಿನ್ನಯ ಕಂಗಳೊಲಿವರೆ ಚಿತ್ತವಾರ್ಧಿತರಂಗದಲ್ಲಿ ತೂಗುವರೆ. ತೋರುವೆನು ಅವನಿ ಬಾಲಗರ ಇಂಗಿತದಲವರಂತರಂಗವನು. ಅಂಗವಟ್ಟದ ಬಳಕೆಯನು ಬಹಿರಂಗದಲ್ಲಿ ನೀನರೀ ತಂಗಿ. ಇಂಕಿದಲವರಂತರಂಗವನು ಅಂಗವಟ್ಟದ ಬಳಕೆಯನು ಬಹಿರಂಗದಲ್ಲಿ ನೀನರಿಯನುತ ನುಡಿದನು ನಿಜಾನುಜೆಯೇ. ಆಹಾ ಆಹಾ, ಮದುವೆಯ ಸಂದರ್ಭಗಳಲ್ಲಿ ಅಣ್ಣ ತಂಗಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದನ್ನ ಕವಿ ನಮಗೆ ಧೃಷ್ಟದ್ಯುಮ್ನನ ಬಾಯಿಂದ ಹೇಳಿಕೊಡ್ತಾ ಇದ್ದಾನೆ. ತಂಗಿ, ಸಂಕೋಚ ಬೇಡ, ಮುಚ್ಚುಮರೆಬೇಡ. ಒಬ್ಬೊಬ್ಬರನ್ನೂ ಪರಿಚಯ ಮಾಡಿಕೊಡುತ್ತೇನೆ. ನಿನಗೆ ಸರಿಸಮರೆ ಅಂತ ನಿನ್ನ ಮನಸ್ಸಿನಲ್ಲಿ ನೀನು ತೂಗಿ ನೋಡಿಕೋ. ನಿನ್ನ ಇಂಗಿತದಿಂದ ಅವರ ಅಂತರಂಗವನ್ನು ತಿಳಿದುಕೋ. ಕಣ್ಣೋಟದಿಂದ ಅವರ ಹೊರ ರೂಪನ್ನು ಗಮನಿಸು ಅಂತ ಹೇಳಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಕುಟ್ಟಾಗಿ ಕಿವಿಯಲ್ಲಿ, ತಂಗಿ, ಪಾಂಡವರನ್ನ ಅರಗಿನ ಮನೆಯಲ್ಲಿ ಸುಡಿಸಿದ ಹಸ್ತಿನಾಪುರದ ಚಕ್ರವರ್ತಿ ಧೃತರಾಷ್ಟ್ರನ ಮಕ್ಕಳನ್ನ ಈಗ ನಿನಗೆ ಪರಿಚಯ ಮಾಡಿಕೊಡ್ತೇನೆ ಅಂತ ಉಸಿರಿ,
ಈತ ದುರ್ಯೋಧನ ಮಹೇಶ್ವರನು ಈತ ದುರ್ಯೋಧನ ಮಹೀಶ್ವರನು ಈತ ದುಶ್ಯಾಸನನು ದುರ್ಜಯನೀತ ದುಶ್ಶಳನೀತ ದುಸ್ಸಹನೀತ ಈತ ಚಿತ್ರರಥ ಈತ ದುರ್ಮದನು ಈತ ಚಿತ್ರಕನು ಈತಗಳು ಕುರುವಂಶದಲ್ಲಿ ವಿಖ್ಯಾತರು ಅಬಲೇ ನಿರೀಕ್ಷಿಸಾಧೃತ ರಾಷ್ಟ್ರನಂದನರ ಅಣ್ಣನ ಮಾತನ್ನ ಕಿವಿ ಮೇಲೆ ಹಾಕಿಸಿಕೊಳ್ಳದ ಹಾಗೆ ಅವರನ್ನ ಕಣ್ಣೆತ್ತಿ ಸಹ ನೋಡದೆ ಮುಂದೆ ಹೆಜ್ಜೆ ಹಾಕಿದಳಂತೆ ದ್ರೌಪದಿ. ತಂಗಿಯ ಧೋರಣೆಯನ್ನ ಕಂಡು ಮುಗುಳುನಗಿನಕ್ಕನಂತೆ ಧೃಷ್ಟದ್ಯುಮ್ನ. ನೋಡಳವರನು ನುಡಿಸಲೀತನ ಕೂಡೇ ನೋಡಳವರನು ನುಡಿಸಲೀತನ ಕೂಡೇ ಭಾವದೊಳಿವರ ಕೊಡಹೀಡಾಡಿದಳಲಾಯನುತ ಧೃಷ್ಟದ್ಯುಮ್ನ ನಸುನಗುದ ನೋಡು ತಂಗಿ ವಿರಾಟನುತ್ತರಗೂಡಿ ಕೀಚಕರನು ನೋಡು ತಂಗಿ ಶ್ರುತಾಯುಧಮೂಡಣರಸುಗಳನ್ನು ರವಿಧ್ವಜ ರೋಚಮಾನಕರ ನೋಡು ತಂಗಿ. ತಂಗಿ ಇಲ್ಲಿ ನೋಡು, ಈತ ವಿರಾಟರಾಜನ ಮಗ ಉತ್ತರ ಕುಮಾರ, ಈತ ಕೀಚಕ. ಇವನು ಕಳಿಂಗ ದೇಶದ ಅರಸು ಶ್ರುತಾಯುಧ. ಇವರು ಪೂರ್ವ ದಿಕ್ಕಿನ ರಾಜ್ಯಗಳ ಅರಸರು. ರವಿಧ್ವಜ, ರೋಚಮಾನ. ಒಬ್ಬೊಬ್ಬ ರಾಜನನ್ನು ಹೀಗೆ ಹೆಸರು ಹೇಳಿ ಅವನು ಎಲ್ಲಿಯವನು ಅಂತ ಧೃಷ್ಟದ್ಯುಮ್ನ ಪರಿಚಯ ಮಾಡಿಕೊಡ್ತಾನೆ. ದಕ್ಷಿಣ ಭಾರತದಿಂದ ಚೋಳರು, ಪಾಂಡ್ಯರು, ಕೇರಳರು, ಸಿಂಹಳದಿಂದ ಚಂದ್ರಸೇನ, ಭಾನುದತ್ತ ಮೊದಲಾದವರು ಇದ್ದರು. ಶ್ರೀಕೃಷ್ಣ ತಾನೇ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಿದ್ದ ಪೌಂಡ್ರಕ ವಾಸುದೇವ, ನಕುಲ ಸಹದೇವರ ಮಾವ ಶಲ್ಯ, ಮದ್ರದೇಶದ ರಾಜ, ಅವರೆಲ್ಲರೂ ಬಂದಿದ್ದರಲ್ಲಿ. ವಿಶೇಷವಾಗಿ ಹೇಳುತ್ತಾನೆ ಇವರ ಬಗ್ಗೆ ಧೃಷ್ಟದ್ಯುಮ್ನ. ಅಲ್ಲದೆ ಸುಮಾರು 70 ವರ್ಷ ವಯಸ್ಸಿನ ಮಗಧದ ಜರಾಸಂಧ ಬಂದಿದ್ದಾನಂತೆ ಅಲ್ಲಿ. ದ್ರೌಪದಿ ತನಗೆ ಸಿಕ್ಕಿಯಾಳೆ ಅಂತ ಆಶೆ ಪಟ್ಟು ಬಂದಿದ್ದಾನಂತೆ ಅವನು. ಇತ್ತಲೀಕ್ಷಿಸು ತಂಗಿ ಪೌಂಡ್ರಕನ ಭಗದತ್ತನನು ಕಾಂಭೋಜನನು ಹರದತ್ತನನು ವರಹಂಸಡಿಬಿಕರ ಮಾದ್ರಭೂಪದಿಯ ಇತ್ತನು ಜರಾಸಂಧ ಮಣಿಮಾನಿತ್ತ ಇತ್ತ ಸಹದೇವನು ಬೃಹದ್ರಥನಿತ್ತನು ಈತನು ದಂಡಧಾರಕ ನೃಪನು ನೋಡೆಂದ. ಈ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ನಮ್ಮ ಕವಿ ನಾರಣಪ್ಪ ಆಗಿನ ಕಾಲದ ರಾಜ್ಯಗಳ ರಾಜರ ಹೆಸರುಗಳನ್ನ ನಮಗೆ ಎಷ್ಟು ಸೊಗಸಾಗಿ ತಿಳಿಸುತ್ತಿದ್ದಾನೆ ನೋಡಬೇಕು ಇಲ್ಲಿ. ಭೂರಿ ಭೂರಿ ಶ್ರವನ್ ದಕ್ಷಿಣ ವೀರಬಾಕ್ಲಿಕ ವಿಂಧ್ಯ ಚಿತ್ರ ಭಗೀರಥನ್ ನೃಪವರ ಜಯದ್ರಥ ಶಿಬಿಶ್ರುತಾಯುಧರು ವೀರವೃದ್ಧ ಕ್ಷತ್ರ ಸೃಂಜಯ ಚಾರುಭುಜ ಬಲ ಸೋಮದತ್ತ ಮಹೀರಮಣರಿವರಿತ್ತಲಿದೆ ತರಳಾಕ್ಷಿ ನೋಡೆಂದ. ಈತ ರುಕ್ಮಾಂಗದ ಜಯದ್ಬಲನೀತ ಶ್ರುತಸೇನಾಚ್ಯುತಾಯುಧರೀತಗಳು ಈತಗಳು ನಿಯುತಾಯು ದೀರ್ಘೋದರ ಮಹೋದರರು ಈತದ ಮಘೋಷಾತ್ಮಜನು ವಿಖ್ಯಾತ ಶಿಶುಪಾಲನು ಮಹಾಬಲನು
ಈತನಶ್ವತ್ಥಾಮ ಸಂಬಲನೀತ ನೋಡೆಂದ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಕರೆತರುತ್ತಿದ್ದಾನೆ ಧೃಷ್ಟದ್ಯುಮ್ನ ತನ್ನ ತಂಗಿಯನ್ನ. ಅದೋ ಅಲ್ಲಿ ನಿಂತಿದ್ದಾನೆ ನೋಡಿ, ನಮಗೂ ಪರಿಚಯ ಇದೆ ಇವನದು. ಸೂರ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾನೆ ನೋಡು ತಂಗಿ. ಭೂತಳದ ರವಿಯಂತೆ ಹೊಳೆ ಹೊಳೆವಾತ ಕರ್ಣನು, ಭೂತಳದ ರವಿಯಂತೆ ಹೊಳೆ ಹೊಳೆವಾತ ಕರ್ಣನು, ತನುಜರೀ ಸಂಗೀತಗಳು ವೃಷಸೇನನು ಅಗ್ಗದ ಚಿತ್ರಸೇನಗಳು. ಈತನಾಗನೆ ನೋಡು ತಂಗಿ, ಈತನಾಗನೆ ನೋಡೆನನು ಭಾವಾತಿಶಯ ಸಂಬಂಧ ಭಾವದೊಳು ಈತನನು ನೋಡಿದಳು ತಿರುಗಿದಳ ಬಲೆ ಲೋಚನವ. ಕಂಗೊಳಿಸುತ್ತ ನಿಂತಿದ್ದ ಕರ್ಣನನ್ನ ಪರಿಚಯ ಮಾಡಿಕೊಟ್ಟಾಗ ದ್ರೌಪದಿ ಅರೆ ಕ್ಷಣ ನಿಂತು ಭಾವಾತಿಶಯದಿಂದ ನೋಡಿದಳಂತೆ. ಅಂದುಕೊಂಡು ಮುಂದೆ ನಡೆದಳಂತೆ. ತಮ್ಮ ಕಡೆಗೆ ದ್ರೌಪದಿ ಬರುತ್ತಿದ್ದಾಗ, ತಮ್ಮ ಹೆಸರನ್ನ ಧೃಷ್ಟದ್ಯುಮ್ನ ಹೇಳುತ್ತಿದ್ದಾಗ ಆ ರಾಜರು ರಾಜಕುಮಾರರು ಆಹಾ ಅನ್ನುತ್ತಾ ಬೆರಗಾಗಿ ನಿರೀಕ್ಷಿಸುತ್ತಿದ್ದರಂತೆ.